ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ರೀಸನಿಂಗ್ ಮೈನ್ಸಲ್ಲಿ ಬರುವಂಥ ಕೋಡ್ ಲ್ಯಾಂಗ್ವೇಜ್ ಡಿಸ್ಕಸ್ ಮಾಡೋಣ. ನೋಡಿಲ್ಲಿ ಕ್ವಶನ್: ಸ್ಟಡಿ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದಿ ಕ್ವಶನ್ಸ್ ಗಿವನ್ ಬಿಲೋ ಇನ್ ಎ ಸರ್ಟೈನ್ ಕೋಡ್ ಲ್ಯಾಂಗ್ವೇಜ್. ಯಂಗರ್ ಪ್ರಿಫರ್ಸ್ ಪೇರೆಂಟ್ಸ್ ಡಯಾಗ್ನೋ is written as *6u #15t *tq *7u. ಗ್ರಾಂಟೆಡ್ ಡೆಸಿಮಲ್ ಡ್ರೈವರ್ಸ್ ಯು ಕ್ಯಾನ್ ವರ್ಡ್ ನೋಡಿ ವರ್ಡ್ಸ್ ನೋಡಿ ಯಾವ ಥರ ಅಂತ ನೋಡಿ. ಗ್ರಾಂಟೆಡ್ ಡೆಸಿಮಲ್ ಡ್ರೈವರ್ಸ್ ಯು ಕ್ಯಾನ್ ಜೆನೆಟಿಕ್ ಪ್ರೊಫೈಲು ಗ್ರೆನೇಡಾ ಡೋರ್ಸು ಪ್ರಾಫಿಟ್ಸು ಈಲ್ಡ್ಸು ವೈ ಮೆನು ಫೈನ್ ನೋಡಿ. ನಾವು ವರ್ಡ್ಸನ್ನ ಅಬ್ಸರ್ವ್ ಮಾಡಿದೆ ಕಾಮನಾಗಿ ಎಲ್ಲ ಸ್ಟಾರ್ಟಿಂಗ್ ಲೆಟರ್ಸು ವೈ ನೋಡಿದ್ವಿ. ವೈ ಮತ್ತು ಪಿ, ವೈ ಪಿ ಡಿ ಜಿ ಸ್ಟಾರ್ಟಿಂಗ್ ಲೆಟರ್ ಸೇಮ್ ಅವೇ ಕಾಣಿಸ್ತಾ ಇದೆ ನಮಗೆ. ನೋಡಿ ಇಲ್ಲಿ ಬರ್ಕೊಳ್ಳಿ, ಇಲ್ಲಿ ವೈ ಪಿ ಡಿ ಡಿ ಜಿ ನೋಡಿ. ಸಿಂಪಲ್ ಚೆಕ್ ಮಾಡೋದು ನೋಡಲಿ. ಇದರಲ್ಲಿ ಸ್ಟಾರು, ಆ್ಯಶು, ಅಟ್ಟು, ಸ್ಟಾರು ನಮಗೆ 2 ಟೈಮ್ಸ್ ಸ್ಟಾರ್ ರಿಪೀಟ್ ಆಗಿದೆ. ಅಂದರೆ ಇಲ್ಲಿ ನೋಡಿ ಲೆಟರ್ಸು ಪ್ರಿಫರ್ಸು ಪೇರೆಂಟ್ಸು ಫಸ್ಟ್ ಲೆಟರ್ ಪಿ ಬಿದ್ದೆ 2 ಟೈಮ್ಸ್ ರಿಪೀಟ್ ಆಗಿದೆ. ಅಂದರೆ ಪಿ ವ್ಯಾಲ್ಯೂ ಎಷ್ಟು ನಮಗೆ? ಪಿ ವ್ಯಾಲ್ಯೂ ಸ್ಟಾರ್ ಅಂದ್ಕೊಳ್ಳೋಣ. ಪಿ ವ್ಯಾಲ್ಯೂ ಸ್ಟಾರ್. ಓಕೆ, ಪಿ ವ್ಯಾಲ್ಯೂ ಬಂದಾಗ ಫಸ್ಟ್ ಲೆಟರು ಸ್ಟಾರು. ಓಕೆ, ಪಿ ವ್ಯಾಲ್ಯೂ ಸ್ಟಾರ್ ಬಂತಲ್ಲ. ಪ್ರಿಫರ್ಸು ಸಪೋಸ್ ಪ್ರಿಫರ್ಸು ನೋಡಿ ಪ್ರಿಫರ್ಸು ಪೇರೆಂಟ್ಸು ಇದ್ರ ಕೋಡ್ ಸಾಮಾನ್ಯವಾಗಿ ಪ್ರಿಫರ್ಸು ಕೋಡ್ ಇದೆಯಲ್ಲ, ಇಲ್ಲಿ ಸ್ಟಾರ್ ಬಂದಿಲ್ಲ. *7u *6u ಬಂದಿದೆ. ಓಕೆ, ಲಾಸ್ಟಲ್ಲಿ ಯು ಬಂದಿದೆ, ಇಲ್ಲಿ ಯು ಬಂದಿದೆ. ಇಲ್ಲಿ ಪೇರೆಂಟ್ಸ್ ಎಸ್ ವ್ಯಾಲ್ಯೂ ಯು ಬಂದಿದೆ, ಇಲ್ಲಿ ಎಸ್ ವ್ಯಾಲ್ಯೂ ಲಾಸ್ಟಲ್ಲಿ ಎಸ್ ಬಂದಿದೆ. ಓಕೆ, ಕಾಮನ್ ಕೋಡ್ ಎಸ್ ಲಾಸ್ಟಲ್ಲಿ. ಓಕೆ, ಎಸ್ ಆಫ್ಟರ್ ಎಸ್ ಟಿ ಯು ನೋಡಿ. ಇಲ್ಲಿ ಎಸ್ ಆಫ್ಟರ್ ಸೆಕೆಂಡ್ ಲೆಟರ್, ಎಸ್ ಆದಮೇಲೆ ಸೆಕೆಂಡ್ ಲೆಟರ್ ಯಾವುದು? ಎಸ್ ಟಿ ಯು. ಓಕೆ, ಯು ಬರ್ಬೋದಾ? ಓಕೆ, ಎಸ್ ವರ್ಡಲ್ಲಿ ಆಲ್ಫಬೆಟ್ಸು, ವರ್ಡಲ್ಲಿ ಲಾಸ್ಟ್ ಲೆಟರು ಆದಮೇಲೆ ಸೆಕೆಂಡ್ ವರ್ಡು ಅದು ಆಲ್ಫಬೆಟ್ ವ್ಯಾಲ್ಯೂ ತೊಗೊಂಡಿದ್ದಾರೆ. ಎಸ್ ಆಫ್ಟರ್ ನೆಕ್ಸ್ಟ್ ಲೆಟರ್ ಯು. ಓಕೆ, ತೊಗೊಬೋದು ಯು. ಓಕೆ, ಯು ತೊಗೊಂಡಿರ್ಬೋದು. ಓಕೆ, ಇವು ಯಾವ ಥರ ಬಂತ ಗೊತ್ತಾಯಿತು. ಎಸ್ ಆದಮೇಲೆ ನೆಕ್ಸ್ಟ್ ಲೆಟರು ಸೆಕೆಂಡ್ ಲೆಟರ್ ಬಂದು ಇವು. ಓಕೆ, ಈಗ ನಂಬರ್ ಲೆಟರ್ ಯಾವ ಥರ ಅನ್ಬೋದು ಗೊತ್ತಾಯಿತು. ನಂಬರ್ ಯಾವ ಥರ ಸಿಂಬಲ್ ಯಾವ ಥರ ಅಂತ ಗೊತ್ತಿತ್ತು, ಲೆಟರ್ ಯಾವ ಥರ ಅಂತ ಗೊತ್ತಾಯಿತು, ನಂಬರ್ ಯಾವ ಥರ ಅಂತ ನೋಡಲ್ಲಿ. ಪ್ರಿಫರ್ಸು ಪೇರೆಂಟ್ಸು ನೋಡಿ. ಪ್ರಿಫರ್ಸು 3 7 ಲೆಟರ್ಸು. ಇಲ್ಲಿ ಪ್ರಿಫರ್ಸು 3 + 3 7 ಲೆಟರ್ಸ್ ಇದೆ. 3 + 3 7 ಲೆಟರ್ಸ್ ಇದೆ. ನಾವು ಮಿಡಲ್ ಲೆಟರ್ ತೊಗೋಣ. ಇಲ್ಲ ಮಿಡಲ್ ಲೆಟರ್ ಬಂದು ಈ ಫಸ್ಟು ಪೇರೆಂಟ್ಸಲ್ಲಿ ಇ ಐತೆ, ಪ್ರಿಫರ್ಸಲ್ಲಿ ಎಫ್ ಐತೆ. ಹೀಗೆ 5 ಈ ವ್ಯಾಲ್ಯೂ ಎಷ್ಟು? 5. ಎಫ್ ವ್ಯಾಲ್ಯೂ 6. ಹೀಗೆ ನೋಡಿ, ಇಲ್ಲಿ 6 ಬಂದೈತೆ, ಇಲ್ಲಿ 5 ಬಂದೈತೆ. ಓಕೆ, ಹೀಗೆ ನೋಡಿ ಇಲ್ಲಿ ಈ ವ್ಯಾಲ್ಯೂ 5 ಐತಲ್ಲ. 5 + 1 6. ಎಫ್ ವ್ಯಾಲ್ಯೂ 6 + 1 7. 7 6 ಕೋಡ್ ಬಂದೈತಲ್ಲ. 7 6 ಬಂದಿದೆ, ರೈಟ್. ಓಕೆ, ಎಫ್ ಎಷ್ಟು ಇದು? F7 ಅಂದರೆ ಪ್ರಿಫರ್ಸ್ ವ್ಯಾಲ್ಯೂ ಎಷ್ಟು? ಪ್ರಿಫರ್ಸ್ ಕೋಡ್ ಬಂದು 7, ಪೇರೆಂಟ್ಸ್ ಕೋಡ್ ಬಂದು 6. ಓಕೆ, ಪೇರೆಂಟ್ಸ್ ಕೋಡ್ ಬಂದು *6u, ಪ್ರಿಫರ್ಸ್ ಕೋಡ್ ಬಂದು *7u. ನಂಬರ್ ಯಾವ ಥರ ಅಂತ ಗೊತ್ತಾಯಿತು. ಓಕೆ, ಸಿಂಬಲ್ ಯಾವ ಥರ ಅಂತ ಗೊತ್ತಾಯಿತು, ಲೆಟರ್ ಯಾವ ಥರ ಅಂತ ಗೊತ್ತಾಯ್ತಲ್ಲ. ನೋಡಿಲ್ಲ ಹೆಂಗೆ ಇದು ಸಿಂಬಲ್ಸ್ ನೋಡೋಣ ಫಸ್ಟು. ನೋಡಿಲ್ಲಿ ಪ್ರಿಫರ್ಸ್ಗೆ ಏನು ಸಿಂಬಲ್ಲು? ಪ್ರಿಫರ್ಸು ಸೇಮ್ ಸಿಂಬಲ್ ಆಯ್ತಲ್ಲ. ಓಕೆ, ನೋಡಿಲ್ಲಿ ಹೆಂಗರ್ಗೆ ನೋಡಿಲ್ಲಿ ಪಿ ಕೋಡ್ ಪಿ ಸಿಂಬಲ್ ಗೊತ್ತಾಯಿತು. ನಮ್ಗೆ ವೈ ಸಿಂಬಲ್ ಯಾವುದು ಅಂತ ಗೊತ್ತಾಗಿಲ್ಲ. ಹೆಂಗರ್ ಲಾಸ್ಟ್ ಲೆಟರ್ ಎಷ್ಟಿದೆ? 6. ಆದಮೇಲೆ ಸೆಕೆಂಡ್ ಲೆಟರ್ ಆರ್ ಎಸ್ ಟಿ ಅಂದರೆ ಎಲ್ಲಿ ಬಂದಿದೆ? ಇಲ್ಲಿ #15t ಅಂದರೆ ವೈ ಸಿಂಬಲ್ ಬಂದು # 15 ಯಾವ ಥರ ಅಂದರೆ ನೋಡಿ, ಮಿಡಲ್ ಲೆಟರ್ ಎನ್ ಇದೆ, N 14 + 1 15. ಓಕೆ, ಡಿ ನಂಗೆ ಬರಬೇಕು. ಡಿ ಎಲ್ಲಿದೆ? ಡಿ ಇದಿಲ್ಲ. ಇಲ್ಲ ಡಿ ನೋಡಿ. ಡಿ ಮಿಡಲ್ ಲೆಟರ್ ಎಷ್ಟು? ಇದು ಗೊತ್ತಾಯ್ತು ಯಾವ ಥರ ಅಂತ. ಇನ್ನೊಂದು ಉಳಿದಿರೋದು ಇದು *6u ಇದೆ. *6u ಕೋಡ್ ಬಂದು ಡಯಾಗ್ನೋ ಅಂದರೆ ಡಿ ವ್ಯಾಲ್ಯೂ 8.
ನೀವು ಚೆಕ್ ಮಾಡಿ, ಬೇಕಾದ್ರೆ ಕಾಸು ಚೆಕ್ ಮಾಡಿ. ಓ ವ್ಯಾಲ್ಯೂ 50, ಓ ಆದಮೇಲೆ ಓ ಪಿ ಕ್ಯೂ ಬರೋದು ಕರೆಕ್ಟ್. ಕ್ಯೂ ಬಂದಿದೆ. ಓ ಆದಮೇಲೆ ಸೆಕೆಂಡ್ ಲೆಟರ್ ಕ್ಯೂ. ನಂಬರ್ ಥರ ಈ ವ್ಯಾಲ್ಯೂ 5 + 1 6 ಬಂದಿದೆ. ಓಕೆ, ವೈ ಸಿಂಬಲ್ ಬಂತು, ಪಿ ಸಿಂಬಲ್ ಬಂತು, ಡಿ ಸಿಂಬಲ್ ಬಂತು, ಜಿ ಸಿಂಬಲ್. ಜಿ ಎಲ್ಲಿದೆ? ಇಲ್ಲಿ ಗ್ರಾಂಟೆಡ್. ಸೆಕೆಂಡ್ ಲೆಟರ್ ಗ್ರಾಂಟೆಡ್ ನೋಡಿ. ಗ್ರಾಂಟೆಡು ಡಿ ಐತೆ. ಡಿ ಆದಮೇಲೆ ಸೆಕೆಂಡ್ ಲೆಟರ್ ಡಿ ಇ ಎಫ್. ಎಫ್ ಎಲ್ಲೈತೆ? ಇಲ್ಲಿ ಎಫ್ ಇಲ್ಲಿ ಗ್ರಾಂಟೆಡು. ಡಿ ಇ ಎಫ್ ಗ್ರಾಂಟೆಡ್. $15F. ಗ್ರಾಂಟೆಡ್ ಕೋಡ್ ಬಂದು $15F. ಡಿ ಆದಮೇಲೆ ಸೆಕೆಂಡ್ ಲೆಟರ್ ಡಿ ಎಫ್. ಎನ್ ವ್ಯಾಲ್ಯೂ 14 + 1 15. ಅಂದರೆ ಜಿ ಸಿಂಬಲ್ ಬಂದು ಡಾಲರ್. ಓಕೆ, ಜಿ ಸಿಂಬಲ್ ಬಂದು ಡಾಲರ್. ನೋಡಿ, ಸಿಂಬಲ್ ಯಾವ ಥರ ಅಂತ ಗೊತ್ತಾಯಿತು ನಮಗೆ, ಲೆಟರ್ಸ್ ಯಾವ ಥರ ಅಂತ ಗೊತ್ತಾಯಿತು, ಮತ್ತು ನಂಬರ್ಸ್ ಯಾವ ಥರ ಅಂತ ಗೊತ್ತಾಯ್ತಲ್ಲ ನೋಡಿ. ಪರ್ಸನ್ಸು ಗ್ರೀನು ಎಲ್ಲೋ ಕೊಟ್ಟಿದ್ದಾರಲ್ಲ, ಇದರಲ್ಲಿ ಫೈಂಡ್ ಔಟ್ ಮಾಡಿ ಯಾವ ಥರ ಅಂತ. ಪರ್ಸನ್ಸ್ ಎಷ್ಟು? ಪಿ ವ್ಯಾಲ್ಯೂ ಎಷ್ಟು? ಪಿ ಸಿಂಬಲ್ಲು ಸ್ಟಾರು. ಪಿ ವ್ಯಾಲ್ಯೂ ಸ್ಟಾರು. ಲಾಸ್ಟ್ ಲೆಟರ್ ಎಸ್ ಇದೆಯಲ್ಲ, ಎಸ್ ಆದಮೇಲೆ ಸೆಕೆಂಡ್ ಲೆಟರ್ ಎಸ್ ಟಿ ಯು. ಮಿಡಲ್ ನಂಬರ್ ಎಸ್ 19. ಎಸ್ ವ್ಯಾಲ್ಯೂ 19 + 1 20. *20 ಯು ಪರ್ಸನ್ಸ್ ಕೋಡು. ಗ್ರೀನ್ ವ್ಯಾಲ್ಯೂ ಗ್ರೀನ್ ಎಷ್ಟು? ಎನ್ ಆದಮೇಲೆ ಸೆಕೆಂಡ್ ಲೆಟರ್ ಎಷ್ಟು? ಎನ್ ಒ ಪಿ. ಮಿಡಲ್ ಲೆಟರ್ ಇ ಇದೆ. ಈ ವ್ಯಾಲ್ಯೂ 5 + 1 6. ಜಿ ಕೋಡ್ ಬಂದು $6P. ಎಲ್ಲೋ ಕೋಡು ಡಬ್ಲ್ಯೂ ಆದಮೇಲೆ ನೆಕ್ಸ್ಟ್ ಬರಲ್ಲ. ಇದು ರಾಂಗ್ ಆಪ್ಷನ್, ಅದು ರಾಂಗು, ಸಾರಿ. ಓಕೆ, ಇದು ಇವತ್ತು ನೋಡಿ ಯಾವ ಥರ ಅಂತ ಗೊತ್ತಾಯ್ತಲ್ಲ. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್.